ಕೊಚ್ಚಿಮೂಲ್ ಹಾಲು ದರ ಇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ರೈತರಿಗೆ ಬರುವಂತಹ ದುಡ್ಡಿನಲ್ಲಿ ಕಡಿತ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಸುಧಾಕರ್ ಪ್ರತಿಭಟನೆಯನ್ನ ಮಾಡಿದ್ರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಹಾಲು ಕರೆಯುವ ಹಸು ಹಿಡಿದು ಮುಖಂಡರು ಈ ಪ್ರತಿಭಟನೆಯನ್ನ ಮಾಡಿದ್ರು. ಬೆಳಗಿನಿಂದಲೇ ಬಿಜೆಪಿ ಜೆಡಿಎಸ್ ಮುಖಂಡರ ಜೊತೆಗೆ ಪ್ರತಿಭಟನೆಯನ್ನ ಮಾಡಲಾಯಿತು. ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿ ಉಪವಾಸ ಸತ್ಯಾಗ್ರಹ ಧರಣಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಸಾಕಷ್ಟು ಜನ ಕಾರ್ಯಕರ್ತರು ನಾಯಕರು ಭಾಗಿಯಾಗಿದ್ದರು. ಕೊಚ್ಚಿಮೂಲ್ ಹಾಲಿನ ಖರೀದಿ ದರವನ್ನು ₹2 ಇಳಿಕೆ ಮಾಡಲಾಗಿತ್ತು. ಅಂದರೆ ರೈತರಿಗೆ ಕಡಿತಗೊಳಿಸಲಾಗಿತ್ತು. ಹಾಲು ಖರೀದಿ ದರವನ್ನು ಇಳಿಸಿದ್ದಕ್ಕೆ ರೈತರಿಗೆ ಬಹಳಷ್ಟು ತೊಂದರೆಯಾಗಿತ್ತು. ಸೊ ಇದೇ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡಲಾಯಿತು. ನೆಚ್ಚಿನ ಮಾಜಿ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕರು ಮುಖಂಡರು ಆಗಿರ್ತಕ್ಕಂಥ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ₹2 ರೈತರಿಗೆ ಮಾಡಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಹೋರಾಟ ಮಾಡಲೇಬೇಕಂದ್ರು. ಎಂಪಿ ಆಗಿದ ತಕ್ಷಣ ಇದು 2ನೇ ಹೋರಾಟಕ್ಕೆ ಡಾಕ್ಟರ್ ಸುಧಾಕರ್ ಅವರು ಸೇರಿಕೊಂಡಿದ್ದಾರೆ. ಆದ್ರಿಂದ ನಾನು ಹೇಳೋದಿಷ್ಟೇ, ಇವತ್ತು ಏನು ಕೆ.ವಿ. ನಾಗರಾಜ್ ಏನ್ ಹೇಳಿದ್ರು, ನಮಗೆ ಏನು ಕುಲಂಕುಷವಾಗಿ ಯಾಕೆ ಹೇಳಿದ್ರು ಅಂದ್ರೆ ಅವ್ರ ಹಿಂದೆ ಅಲ್ಲಿ ನಿರ್ದೇಶಕರಾಗಿದ್ರು. ಅದ್ರ ಬಗ್ಗೆ ಕುಲಂಕುಷವಾಗಿ ಇದೆ, ರೈತರಿಗೆ ಏನೇನು ಅನ್ಯಾಯ ಆಗಿದೆ ಅಂತ ಹೇಳ್ಬೇಕು. ನಾನೀಗ ಎಂಪಿ ಸಾಹೇಬ್ರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೆ, ಸಾರ್ ಎಷ್ಟು ಸಲ ಟೂರ್ ಹೋಗಿದ್ದಾರೆ ಅನ್ನೋ ರಿಪೋರ್ಟ್ ತರಿಸಿ, ಎಷ್ಟು ಸಲ ಇವ್ರು ಹೊರದೇಶಕ್ಕೆ ಹೋಗಿದ್ದಾರೆ ಡೈರೆಕ್ಟರ್ಗಳು, ಆ ರಿಪೋರ್ಟ್ ತರಿಸ್ಕೊಂಡ್ರೆ ಆ ರಿಪೋರ್ಟ್ ನ ಈ ರಾಜ್ಯದ ಭ್ರಷ್ಟ ಮುಖ್ಯಮಂತ್ರಿ ಯಾರಿದ್ದಾರೆ ಸಿದ್ದರಾಮಯ್ಯನ ಮಕ್ಕಕ್ಕೆ ಹಾಕಿ ಅದರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.